ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದೆ ಭಾರತ. ಇ ಕಾಮರ್ಸ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ಪಾಕ್ನ ಧ್ವಜ ಪಾಕಿಸ್ತಾನದ ಸರಕುಗಳ ಮಾರಾಟ ತತ್ಕ್ಷಣಕ್ಕೆ ನಿಲ್ಲಿಸುವಂತೆ ಕೇಂದ್ರ ಸಚಿವ ಜೋಶಿ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸರಕುಗಳ ಮಾರಾಟವನ್ನು ಮಾಡದಂತೆ ಎಚ್ಚರಿಕೆಯನ್ನು ಪಾಸ್ ಮಾಡಿದ್ದಾರೆ. ನಿರ್ಬಂಧವಿದ್ರೂ ಕೂಡ ನಿರಂತರವಾಗಿ ಮಾರಾಟ ಮಾಡ್ತಾ ಇರೋದಕ್ಕೆ ಖಡಕ್ ವಾರ್ನ್ ಭಾರತದ ಸರ್ಕಾರದ ಕಡೆಯಿಂದ ಆಗಿದೆ. ಈ ಹಿಂದೆಯೇ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ನೋಟಿಸ್ ಅನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಅಂಥೇಳಿ. ಈ ನೋಟಿಸ್ನ ಬೆನ್ನಲ್ಲೇ, ಸೂಚನೆಯ ಬೆನ್ನಲ್ಲೂ ಕೂಡ ನಿರಂತರವಾಗಿ ಇ ಕಾಮರ್ಸ್, ಅಮೆಜಾನ್ ಆಗಿರಬಹುದು, ಫ್ಲಿಪ್ಕಾರ್ಟ್ ಆಗಿರಬಹುದು, ಇವುಗಳು ನಿರಂತರವಾಗಿ ಮಾರಾಟವನ್ನು ಮಾಡ್ತಾ ಇತ್ತು. ಈಗ ಅದಕ್ಕೆ ಭಾರತ ಸರ್ಕಾರ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದೆ. ಒಂದು ಕಡೆ ಈಗಾಗಲೇ ರಾಜತಾಂತ್ರಿಕ ಸಮರವನ್ನು ಸಾರಿರುವಂಥದ್ದು, ಆಪರೇಷನ್ ಸಿಂಧೂರದ ನಡುವೆ ಮತ್ತೊಂದು ಕಡೆ ಮಿಲಿಟರಿ ಅಟ್ಯಾಕ್ ಕೂಡ ಆಗಿದೆ. ಇದರ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆಗೆ ವ್ಯಾಪಾರ, ವ್ಯವಹಾರ, ನಂಟು ಯಾವುದೂ ಕೂಡ ಇರಲ್ಲ ಅಂತ ಹೇಳಿದೆ. ಇದರ ನಡುವೆಯೂ ಕೂಡ ಇ ಕಾಮರ್ಸ್ ಕಂಪನಿಗಳು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಅದಕ್ಕೂ ಕೂಡ ಈಗ ಕೊಕ್ಕೆ ಹಾಕುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ.